अस्सलाम वालेकुम, जय भीಮ್. ಇವತ್ತಿನ ದಿವಸ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಬಿಜಾಪುರಲ್ಲಿ ಒಂದು ಪತ್ರಿಕಾ ಘೋಷಣೆಯನ್ನು ಕರೆದಿದ್ದೀವಿ. ಅದರಲ್ಲಿ ನಾನು ಅತಾವುಲ್ಲಾ ದರಾಕ್ಷಿ SDPI ಜಿಲ್ಲಾ ಅಧ್ಯಕ್ಷ ಮತ್ತು ನಮ್ಮ ಸಿಟಿ ಅಧ್ಯಕ್ಷ ಉಮರ್ ಖಾನ್ ಪಠಾಣ ಮತ್ತು ನಮ್ಮ ಡಿಸ್ಟಿಕ್ ಮೆಂಬರ್ ಮುನಾಫ್ ಪಠಾಣ್ ಅವರು ಇದರಲ್ಲಿದ್ದಾರೆ. ಮತ್ತು ನಾನು ಬಂದಿದ್ದವರು ಮೀಡಿಯಾದವರಿಗೆ ಸ್ವಾಗತಿಸ್ತೀನಿ. ಇವತ್ತಿನ ದಿವಸ ಕಾರಣ ಏನಪ್ಪ ಅಂತಂದ್ರೆ ಕರೆಯೋದು, ನಮ್ಮ ಬಿಜಾಪುರ ಎಮ್ ಎಲ್ ಎ ಯತ್ನಾಳ್ ಬಸವನಗೌಡ ಪಾಟೀಲ್ ಯತ್ನಾಳ್ ರವಿವಾರ ದಿವಸ ಏನಿದೆ ರಾಮನವಮಿ ಅವಸರನಲ್ಲಿ ಅಲ್ಲಿ ಅವನಿಗೆ ಕರೆದಿದ್ದರು. ಅಲ್ಲೇ ಅವರು ಯಾವತ್ತೂ ಅವರು ಹೊಲಸಬಾಯದಿಂದ ಯಾವತ್ತೂ ಈ ರಾಜ್ಯದಲ್ಲಿ ಒಂದು ವಾತಾವರಣವನ್ನು ಕೆಡಿಸೋದಂತಾನೆ ಮಾತಾಡ್ತಾನೆ. ಅದರಲ್ಲಿ ಮತ್ತು ಇವರು ಮುಸಲ್ಮಾನರ ಬಗ್ಗೆ ಮುಸಲ್ಮಾನ ಸಮಾಜದ ಬಗ್ಗೆ ಒಂದು ಕೆಟ್ಟ ಹೇಳಿಕೆಯನ್ನು ಇವರು ಮಾತಾಡಿದ್ದಾರೆ. ಇದು ಬಿಟ್ಟು ಮತ್ತು ಇದು ನಮ್ಮ ಪ್ರೊಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆನೂ ಒಂದು ಹೇಳಿಕೆಯನ್ನು ಹೇಳಿದ್ದಾನೆ. ಏನಂತ ಹೇಳಿದ್ದಾನೆ ಅಂತಂದ್ರೆ, ಬಾಲಾ ಸಾಹೇಬ್ ಠಾಕ್ರೆ ಮನೆಯಲ್ಲಿ ಪ್ರವಾದಿ ಮೊಹಮ್ಮದನ್ನು ಹುಟ್ಟಿದ್ದಾನೆ ಅಂಥೇಳಿ ಇವರು ನಮ್ಮ ಉದ್ಧವ್ ಠಾಕ್ರೆ ಬಗ್ಗೆ ಇವನು ಮಾತಾಡಿದ್ದಾನೆ. ಆ ಉದ್ಧವ್ ಠಾಕ್ರೆ ಬಗ್ಗೆ ಮಾತಾಡಲಿ, ಅದ್ರ ಬಾಲಾ ಸಾಹೇಬ್ ಠಾಕ್ರೆ ಬಗ್ಗೆ ಮಾತಾಡಲಿ, ಅವ್ರದ್ದೇನು ಪರ್ಸ್ನಲ್ ಇದೆ, ನಾ ಅದರಲ್ಲಿ ಮಾತಾಡಲ್ಲ. ಆದರೆ ಅಲ್ಲೇ ಆ ಮನೆಯಲ್ಲಿ, ಆ ಊರಲ್ಲಿ, ಇದರಲ್ಲಿ ನಿಮ್ಮ ಸ್ಪೀಚಲ್ಲಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂದು ಹೆಸರು ತಗೊಳ್ಳೋದು ಏನು ನಿಮ್ಗೆ ಜರೂತು? ಈ ಇಂಟೆನ್ಷನ್ ಏನಿತ್ತು ನಿಮ್ಮದು? ಯಾವತ್ತು ನಿಮ್ಮದು ಸ್ಪೀಚದಲ್ಲಿ ನೀವು ಎದಕ್ಕೆ ಹೋಗಿದ್ದೀರಿ? ನಿಮ್ಗೆ ಎದಕ್ಕೆ ಕರೆದಿದ್ರು? ರಾಮನವಮಿ ಅವಸರ ಅಂತಂದ್ರೆ ಭಗವಾನ್ ರಾಮ ಹುಟ್ಟಿದ ದಿವಸ ಅದು. ಆ ದಿವಸಲ್ಲಿ ನೀವು ಅಲ್ಲಿ ಭಗವಾನ್ ರಾಮದ ಲಿಟ್ರೇಚರ್ ಅವ್ರದ ಇದು ತಿಳಿಸೋದು ಬಿಟ್ಟು ನೀವು ಅಲ್ಲಿ ಬಂದು ಮುಸಲ್ಮಾನರದ ಹೆಸರು ತೋತಿರತ್ತಂದ್ರೆ ನಿಮ್ಮ ಸಲುವಾಗಿ ಮುಸಲ್ಮಾನರೇ ಭಗವಾನ್ ಆ ಥರ ನಮ್ಗೆ ಅನಿಸ್ತೈತಿ. ಯಾಕಂದ್ರೆ ಯಾವುದೋ ಜಾತಿದು ಒಂದು ಮನುಷ್ಯ ಮಾತಾಡ್ಬೇಕಂತಂದ್ರೆ ಯಾವತ್ತೂ ಮೊದಲೊಂದು ಭಗವಾನ್ದ ಹೆಸರು ತಗೋತಾನೆ. ಅವ ಬಿಟ್ಟು ನಮ್ಮ ಬಿಜಾಪುರ ಮೇಲೆ ಎಲ್ಲಾರ್ದು ಬಿಟ್ಟು ಬದಲೇ ಮುಸಲ್ಮಾನರದ ಹೆಸರು ತಗೋತಾನಂತಂದ್ರೆ ನಿಮ್ಗೆ ಮುಸಲ್ಮಾನರೇ ದೇವರು ಒಂದು. ಇಲ್ಲಿಕಂದ್ರೆ ನಿಮ್ಮ DNA ಟೆಸ್ಟ್ ಮಾಡಬೇಕು. ಯಾಕಂತಂದ್ರೆ ನಿಮ್ಗೆ ಮುಸಲ್ಮಾನರ ಹೆಸರು ನಿಮ್ಮ ಬಾಯಿಗೆ ಈ ಟ್ಯಾಗ್ ಬರ್ತೈತಿ. ಈ ಟ್ಯಾಗ್ ನಿಮ್ಗೆ ಪಾಕಿಸ್ತಾನ ಬಗ್ಗೆ ಪ್ರೇಮದ, ನೀವು ಯಾಕೆ ಪಾಕಿಸ್ತಾನ ಬಗ್ಗೆ ಇಟ್ಟು ಮಾತಾಡ್ತೀರಿ? ಮತ್ತು ಅಲ್ಲಿ ಹುಬ್ಳಿಯಲ್ಲಿ ಕರ್ದಾರತ್ತಂದ್ರೆ ಎಂಥ ಮನುಷ್ಯ ಕರ್ದಾರ ಅದನ್ನು ಒಂದಲ್ಲಿ ವಿಚಾರ ಮಾಡ್ರಿ ನೀವು. ಈ ಮನುಷ್ಯನ ಮೇಲೆ ಪಾಕಿಸ್ತಾನದ ಧ್ವಜ ಏರಿಸೋದಂತ ಕೇಸ್ನು ಕೂಡ ಇತ್ತು. ಅಂಥ ಮನುಷ್ಯಾಗ ನೀವು ಕರೆದ ರಾಮನವಮಿದ ಸ್ಪೀಚ್ ಮಾತಾಡಕ್ಕೆ ಹಚ್ತಿರತ್ತಂದ್ರೆ ನಿಮ್ದು ನಾ ಏನು ಹೇಳಬೇಕು, ಬುದ್ಧಿ ಅಂದ್ರೆ ನಿಮ್ಮ ಸರಿ ಇಲ್ಲ ಅಂದಾಗ ಗೊತ್ತಾಕೈತಿ. ಮತ್ತು ಇವ ನಮ್ಮ ಬಿಜಾಪುರ MLA ಅದರಲ್ಲಿ ಅಲ್ಲಿ ಹೋಗಿ ವಾತಾವರಣ ಕೆಡ್ದಂಥದ್ದು ಮಾತಾಡೋಣ. ಅಂಥ ಮಾತಾಡಿದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ ನಮ್ದೊಂದು ಪ್ರಶ್ನೆ. SP ಸಾಹೇಬ್ರ ಸೋಮೋಟೋ ಕೇಸ್ ಇವನ ಮೇಲೆ ಯಾಕೆ ಮಾಡಿಲ್ಲ ನಮ್ದೊಂದು ಪ್ರಶ್ನೆ. ಅದು ಬಿಟ್ಟು ಇಡೀ ರಾಜ್ಯ ಸರ್ಕಾರಿಗೆ ಇವ ಬದಮಾಶ್ ಸುಳ್ಳು ಮಕ್ಕಳ್ರ ಅಂತ ಹೇಳಿ ಬೈದಾನೆ, ಇಡೀ ಲೀಡರ್ಸ್ ಇವ ಬೈದಾನ. ಡಿಪಾರ್ಟ್ಮೆಂಟ್ನು ಆ್ಯಕ್ಷನ್ ಮೋಡಲ್ಲಿ ಬಂದಿಲ್ಲ. ರಾಜ್ಯ ಸರ್ಕಾರದಲ್ಲಿ ಕೂತಿದ್ದವರು CM ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ MB ಪಾಟೀಲ್ ಸಾಹೇಬರು ಅವರು ಆ್ಯಕ್ಷನ್ ಮೋಡಲ್ಲಿ ಬಂದಿಲ್ಲ. ಯಾಕೋ ಏನು ಇದರಲ್ಲಿ ನಿಮ್ದು ಪ್ರೇಮ ಇದೆ ಇವ್ರ ಕೈಲಿ ನೀವು ಬಯಸ್ಕೊಂಡು ಸುಮ್ಮ ಇರ್ತಿರತ್ತಂದ್ರೆ ಏನು ನಿಮ್ದು ಇದರಲ್ಲಿ ಭಾಗಿದೆ ಅನ್ನೋದು ನಮ್ಗೆ ಕ್ಲಿಯರ್, ನಮ್ಗೆ ಸಂಶಯ ಅದ ಇದರಲ್ಲಿ ನಿಮ್ದು. ಯಾಕಂತಂದ್ರೆ ಯಾವತ್ತೂ ಇಲ್ಲಿ ಮುಸಲ್ಮಾನ ಸಮಾಜಿಗೆ ಒಂದು ಧೋಕಾ ಆತೀವನು ಒಂದು ಕೊಡ್ಬೇಕಂತಂದ್ರೆ ನೀವು ಯಾವತ್ತೂ ಒಬ್ರು ಅಳದಂಗೆ ಮಾಡ್ತಾರೆ, ಒಬ್ರು ತಿಳಿಸ್ದಂಗೆ ಮಾಡ್ತಾರೆ. ಈ ನಮೂನೆ ನಡೆದೈತಿ ಬಿಜಾಪುರಲ್ಲಿ. ಈ ನಮೂನೆ ಮಾಡಿ ನೀವು ಬಿಜಾಪುರ ಜನರಿಗೆ ಏನದ ಹುಚ್ಚನ್ನು ಮಾಡ್ತಾ ಇದ್ದೀರಿ. ನಮ್ದು ಒಂದು ಹುಬ್ಬಳ್ಳಿಯಲ್ಲಿ ನಮ್ಮ ಪಾರ್ಟಿ ಲೀಡರ್ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ಬರೀ ಒಂದು ಪ್ಲೇ ಕಾರ್ಡ್ ಹಿಡ್ದ ಸೈಲೆಂಟ್ ಪ್ರೊಟೆಸ್ಟ್ ಮಾಡಿದ್ರು ಕೂಡ ಅವ್ರ ಮೇಲೆ FIR ಮಾಡಿ ಅವ್ರಿಗೆ ಅರೆಸ್ಟ್ ಮಾಡಿದ್ರು ಇವರು. ಆದರೆ ಇಲ್ಲೇ ಒಂದು ಸಮಾಜಿಗೆ, ಒಂದು ಕಮ್ಯುನಿಟಿಗೆ ಟಾರ್ಗೆಟ್ ಮಾಡಿ 2 ತಾಸು ಕಂಟಿನ್ಯೂ ಬೊಗಳಾನಲ್ಲಿ. ಆದರೂ ಕೂಡ ಇವನಿಗೆ ಏನದ ಡಿಪಾರ್ಟ್ಮೆಂಟ್ದವ್ರು ಆ್ಯಕ್ಷನ್ ತೊಗೊಂಡಿಲ್ಲ. ಯಾಕೆ? ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ನೀವು ಓದಿಲ್ಲ ಏನೋ ಡಿಪಾರ್ಟ್ಮೆಂಟ್ದವರು? ಒಂದು ಸಾಮಾನ್ಯ ಜನರಿಗೆ ಅವನು ಸಾಮಾನ್ಯ ಜನರು ಇದ್ದಿದ್ದಿಲ್ಲ, ಅವರು ಸಾಮಾನ್ಯ ಜನರು ಇದ್ದಿದ್ದಿಲ್ಲ. ಅವರು ಒಂದು ಪೊಲಿಟಿಕಲ್ ಪಾರ್ಟಿದು ಜಿಲ್ಲಾ ಉಪಾಧ್ಯಕ್ಷರು. ಅವ್ರಿಗೂ ನೀವು FIR ಮಾಡಿ ಕೇಸ್ ಮಾಡ್ತಿರತ್ತಂದ್ರೆ ಇವನಿಗೊಂದು ಕಾನೂನು ಬೇರೆ. ಯಾಕೆ ನೀವು ಈ ಪೊಲಿಟಿಷಿಯನ್ಸ್ದ ಗುಲಾಮ್ಗಿರಿ ಮಾಡ್ತಾ ಇದ್ದೀರಿ ನೀವು ಡಿಪಾರ್ಟ್ಮೆಂಟ್ ಆಗಿ? ಯಾಕಂದ್ರೆ ಡಿಪಾರ್ಟ್ಮೆಂಟ್ ಅಂದ್ರೆ ಸಪ್ರೇಟ್ ಏಜೆನ್ಸಿ, ನಿಮ್ಮ ಡ್ಯೂಟಿ ನೀವು ಮಾಡಬೇಕು. ಈ ರಾಜ್ಯದಲ್ಲಿ ಯಾವ ವಾತಾವರಣ ಕೆಡ್ಸದಂಥ ಕೆಲಸ ಮಾಡ್ತಾನೆ ಅವನ ಮೇಲೆ ನೀವು ಆ್ಯಕ್ಷನ್ ತೊಗೊಳ್ಳೇಬೇಕು. ಅವ ಯಾರು ಕಂಪ್ಲೇಂಟ್ ಮಾಡಲಿ ಅಥವಾ ಬಿಡಲಿ. ನಿಮ್ಮ ಕಡೆ ನೀವು ಯಾಕೆ ಸೋಮೋಟೋ ಕೇಸ್ ಫೈಲ್ ಮಾಡಿಲ್ಲ? ಸೋಮೋಟೋ ಕೇಸ್ ನಿಮ್ಗೆ ಫೈಲ್ ಮಾಡೋಕ್ಕಾಗಿಲ್ಲ ಅಂದ್ರೆ ನಮ್ಮ ಕಡೆಯಿಂದ ನಾವು ಕಂಪ್ಲೇಂಟ್ ಕೊಡಾಕತ್ತೀವಿ. ನೀವು ಕಂಪ್ಲೇಂಟು ಕೂಡ ಇಲ್ಲಿ ಇನ್ನೂ ತೊಗೊಳಕತ್ತಿಲ್ಲ. FIR ಮಾಡಬೇಕಾಗಿತ್ತು. ನಮ್ಮದು ಡಿಮಾಂಡ್ SDPI ಕಡೆಯಿಂದ. ನೀವು ಇವ್ರ ಮೇಲೆ ಏನು ಬಸವನಗೌಡ ಯತ್ನಾಳ್ ಏನು ಅದಲ್ಲ ಬಿಜಾಪುರ MLA, ಇವನ ಮ್ಯಾಗೆ
FIR ಆಗಬೇಕು, ಇವನಿಗೆ ಅರೆಸ್ಟ್ ಮಾಡಬೇಕು, ನಮ್ದು ಒಂದು ಡಿಮಾಂಡ್ ಇದೆ. ಮತ್ತು ಇದು ಬಿಟ್ಟು ಇದು ಇವನು ಒಬ್ಬ ರಾಮನವಮಿ ಅವಸರನಲ್ಲಿ ಅಲ್ಲಿ ಹೈದರಾಬಾದಲ್ಲಿ ಒಬ್ಬ ಅದಾನೆ MLA, ಇವೊಬ್ಬ ಬಗಳುದು ರಾಮನವಮಿ ಅವಸರ ಎದಕ್ಕಿದೆ, ಏನು ಅದರದ್ದು ಉದ್ದೇಶ, ಏನು ಜನರಿಗೆ ಮೆಸೇಜ್ ಕೊಡಬೇಕು, ಏನು ತಿಳಿಸ್ಬೇಕು, ಏನು ಮಾತಾಡಬೇಕು ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಇವ್ರು ಪರ್ಸ್ನಲ್ ಆಗಿ ಪೊಲಿಟಿಕಲಿ ಒಂದು ಇಂಪ್ರೂವ್ಮೆಂಟ್ ಸಲುವಾಗಿ ಇವರು ಜನರಿಗೆ ಹುಚ್ಚು ಮಾಡ್ತಾ ಇದ್ದಾರೆ. ಇವರೊಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಒಳ್ಳೆಯ ವಾತಾವರಣಕ್ಕೆ ಕೆಡಿಸೋದಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮದು ಡಿಮಾಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರಿಗೆ ಮತ್ತು ಒಂದು ರಿಕ್ವೆಸ್ಟ್ SP ಸಾಹೇಬರಿಗೆ, ಇವ್ರಿಗೆ ಇಮಿಡಿಯೇಟ್ ಆಗಿ FIR ಮಾಡಿ ಇವ್ರಿಗೆ ಅರೆಸ್ಟ್ ಮಾಡಬೇಕು. SDPI ಬಗ್ಗೆನೇ ಹೇಳಬಾರ್ದು ಅನ್ನೋದು ಏನಿಲ್ಲ ಸರ್. ನಾವೇನು ಹೇಳ್ತಾ ಇದ್ದೀವಿ, ಮುಸಲ್ಮಾನ್ ಸಮಾಜಕ್ಕೆ ಬೈದಿದ್ದಾರೆ ಕೆಟ್ಟವನ್ನು, ಮತ್ತು ಅದರಲ್ಲಿ ನಮ್ಮದು ಬಿಲೀವರ್ ಪ್ರೊಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರ ಬಗ್ಗೆ ಮುಸಲ್ಮಾನ್ ಸಮಾಜದವರು ನಮಗೆ ಬೈದರು, ನಾವು ಸುಮ್ಕೊಂಡಿರ್ತೀವಿ. ಇದಕ್ಕಿಂತ ಮೊದಲು ನೀವು ಟಿಪ್ಪು ಸುಲ್ತಾನ್ ಬಗ್ಗೆ ಭಾಳ ಮಾತಾಡಿದ್ರಿ, ಆದರೂ ಯಾರು ನಿಮ್ಗೇನು ಅನ್ನಲಿಲ್ಲ. ಕೆಲವೊಬ್ರು ನಿಮ್ಗೆ ರಿಪ್ಲೈ ಕೊಟ್ಟರು, ಅಷ್ಟಕ್ಕೆ ಸುಮ್ಕೋತ್ರು. ಮತ್ತು ಔರಂಗಜೇಬ್ ಬಗ್ಗೆ ಮಾತಾಡಿದ್ರು, ಯಾರು ನಿಮ್ಗೆ ಏನು ಅನ್ನಲಿಲ್ಲ. ಇವತ್ತು ಹೋಗಿ ನೀವು ಡೈರೆಕ್ಟ್ ಪ್ರೊಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮ್ಯಾಗೆ ಮಾತಾಡ್ತಿರತ್ತಂದ್ರೆ ಇದು ನಾವು ಒಪ್ಕೊಳ್ಳೋದಂಥ ಮಾತು ಇಲ್ಲ. ಇದ್ರ ಮ್ಯಾಗೆ ಇಮಿಡಿಯೇಟಾಗಿ ಆ್ಯಕ್ಷನ್ ಆಗಬೇಕು, ಇವ್ರಿಗೆ ಅರೆಸ್ಟ್ ಮಾಡಬೇಕು. ಇವರಲ್ಲಿ ಒಂದು ವಾತಾವರಣ ಕೆಡಿಸೋದಂಥ ಮಾತು ಏನತ್ತಂದ್ರೆ, ಮುಸಲ್ಮಾನರಿಗೆ ಬೈದು ಹಿಂದೂ ಹುಲಿ, ನಾನು ಹಿಂದೂ ಪರವಾಗಿ ನಂದು ಒಂದು ಇದು ಇದೆ, ಭಾವನೆ ಇದೆ ಅಂಥೇಳಿ ಇವ್ರು ಮಾತಾಡೋರ. ಅಟ್ಟು ಹಿಂದೂ ಪರವಾಗಿ ನಿಮ್ಮದು ಭಾವನೆ ಇದ್ದಂದ್ರೆ 2-3 ದಿವಸ ಹಿಂದೆ ಅಯೋಧ್ಯೆಯಲ್ಲಿ ರಾಮ ಮಂದಿರಲ್ಲಿ ಒಂದು ದಲಿತ ಹುಡುಗಿದು ರೇಪ್ ಆಯಿತು, ಎಲ್ಲ ಗೊತ್ತಿದೆ ಇವ್ರಿಗೆ. ಮೀಡಿಯಾದಾಗ ತೋರಿಸಿಲ್ಲ, ಮೀಡಿಯಾದವರು ವಕಫ್ ಹಿಂದೆ ಬಿದ್ದಿದ್ದಾರೆ, ಮೀಡಿಯಾದವ್ರು ಯಾರೂ ತೋರಿಸಿಲ್ಲ. ಇದ್ದಿದ್ದೇ ಸ್ಟೇಟ್ ಮೀಡಿಯಾದವರು ತೋರಿಸಿಲ್ಲ. ಅವ್ರು ರೇಪ್ ಆಗಿತ್ತು, ಹುಡುಗಿ ಹಿಂದೂ ಇಲ್ಲೇನಾ? ಅಕ್ಕಿ ಬಗ್ಗೆ ಯಾಕೆ ಮಾತಾಡಲಿಲ್ಲ? ಅಕ್ಕಿ ಬಗ್ಗೆ ನೀವು ಯಾಕೆ ಹೇಳಿಲ್ಲ? ಅವ್ರು ಯಾರು 6 ಜನರು ಕೂಡಿಸಿ ಆ ಹುಡುಗಿದು ರೇಪ್ ಮಾಡ್ಯಾರ, ಅವರಿಗೆ ಯಾಕೆ ಶಿಕ್ಷೆ ಆಗಿಲ್ಲ? ಅವ್ರ ಮೇಲೆ ಯಾಕೆ ಇನ್ನೂವರೆಗೆ FIR ಆಗಿಲ್ಲ? ನೀವು ಹಿಂದೂ ಹುಲಿ ಅಲ್ಲ, ನೀವು ಯಾವ ದಲಿತರಿಗೆ ನೀವು ಹಿಂದೂ ಇದು ಕನ್ಸಿಡರ್ ಮಾಡಂಗಿಲ್ಲ ಅಂದಂಗೆ ಆಯಿತು ಇಲ್ಲ ನಿಮ್ಗೆ. ಯಾಕಂದ್ರೆ ನೀವು ಲಿಂಗಾಯತರ ಹಿಂದೂ, ಬ್ರಾಹ್ಮಣ ಹಿಂದೂ, ಆದ್ರೆ ದಲಿತರ ಹಿಂದೂ ಇಲ್ಲ ನಿಮ್ಮ ಸಲುವಾಗಿ. ನಮಗೂ ಗೊತ್ತಿದೆ, ದಲಿತರಿಗೆ ನೀವು ಹಿಂದೂದಲ್ಲಿ ಕನ್ಸಿಡರ್ ಮಾಡಲ್ಲ, ಬರೀ ಇವರಿಗೆ ನೀವು ನಿಮ್ಮ ಕೆಲಸದ ಸಲುವಾಗಿ ಉಪಯೋಗಿಸ್ತೀರಿ. ಇವು ಕೆಲಸದ ಸಲುವಾಗಿ ಉಪಯೋಗಿಸಿ ಇವ್ರಿಗೆ ಒಂದು ತಲೆಯಲ್ಲಿ ಒಂದು ಮುಸಲ್ಮಾನರ ಬಗ್ಗೆ ಒಂದು ಮೈಂಡ್ ವಾಶ್ ಮಾಡಿ ಇವ್ರು ಮುಸಲ್ಮಾನರ ವಿರುದ್ಧ ನೀವು ಏನದ ಇವರಿಗೆ ವಾಪರಿಸ್ತಾ ಇದ್ದೀರಿ. ಇದೇ ಟ್ರುತ್, ಇದೇ ಏನದ ರಿಯಾಲಿಟಿ ಇದೆ ನಿಮ್ದು ಹಿಂದುತ್ವದ. ಯಾಕಂತಂದ್ರೆ ನೀವು ರಾಮ ಅಂಥದ್ದು ಒಂದು ದೇವರಿಗೆ ನೀವು ಈಗ ಫಾಲೋ ಮಾಡ್ತಿದ್ರಪ್ಪ ಅಂತಂದ್ರೆ ಇಂಥ ಮಾತು ಯಾವುದು ಸಮಾಜ ಬಗ್ಗೆ ಆಗಲಿ ಮಾತಾಡ್ತಿದ್ದಿಲ್ಲ. ಯಾಕಂದ್ರೆ ನೀವು ಭಗವಾನ್ ರಾಮ್ದು ನೀವು ಲಿಟ್ರೇಚರೇ ನೀವು ಓದಿಲ್ಲ, ಅವ್ರ ಏನದ ಅವ್ರದ್ದು ಹೇಳಿಕೆಯನ್ನು ನಿಮಗೆ ಗೊತ್ತೇ ಇಲ್ಲ. ನೀವು ಬರೀ ಅವ್ರದ್ದು ಹೆಸರು ತಗೊಂಡು ದೇಶದಾಗ ಒಂದು ವಾತಾವರಣ ಕೆಡ್ತಿ, ಮತ್ತು ಅದರಲ್ಲಿ ರಾಮನವಮಿದು ಏನು ಒಂದು ಪವಿತ್ರ ಹಬ್ಬ ಇದೆ, ಆ ಹಬ್ಬವನ್ನು ನೀವು ಹೈಜಾಕ್ ಮಾಡ್ತಾ ಇದ್ದೀರಿ. ನೀವು ಏನು ಮಾಡ್ತಾ ಇದ್ದೀರಿ? ಆ ಹಬ್ಬಗೆ ಹೈಜಾಕ್ ಮಾಡ್ತಾ ಇದ್ದೀರಿ. ಜನರಲ್ಲಿ ಒಂದು ಭಾವನೆ ಏನಾಗಿ ಕೂತಿದೆ, ರಾಮನವಮಿ ಬಂದದಂದ್ರೆ ಈಗ ದಾಂಧಲ ಆಗೋದು ಪಕ್ಕ. ರಾಮನವಮಿ ಬಂದದಂದ್ರೆ ಇವ್ರು ರ್ಯಾಲಿಯಲ್ಲಿ ಮುಸಲ್ಮಾನರ ಮಸೂತಿಗೆ ಆಗಲಿ, ದರ್ಗಾಕ್ಕಾಗಲಿ, ಇವ್ರು ಮುಸಲ್ಮಾನರ ಮನೆಗಾಗಲಿ ಇವರು ಅಟ್ಯಾಕ್ ಮಾಡೋದು ಪಕ್ಕ ಅಂಥೇಳಿ ಜನರಲ್ಲಿ, ನಮ್ಮ ಸಾಮಾನ್ಯರ ಜನರ ಮೇಲೆ ಈ ಹೆದರಿಕೆಯನ್ನು ಕೂತೈತಿ. ಇದು ಹೆದರಿಕೆ ಕುಂದ್ರಿಸೋದು ನಿಮ್ಮಂಥ ಒಂದು ಕಿರುಕುಳ ವಿಚಾರದವರು ರಾಜಕಾರಣಿಗಳು. ಯಾಕಂದ್ರೆ ರಾಮದ ಮಾತು ಮತ್ತು ಇಸ್ಲಾಮ್ದ ಮಾತು ಭಾಳ ವ್ಯತ್ಯಾಸ ಇಲ್ಲ. ಎರಡು ಯಾವುದು ಧರ್ಮ ಆಗಲಿ ಯಾವತ್ತು ಯಾರಿಗಾದರೂ ಯಾರಿಗಾದರೂ ಬೀಳಿಸಿ ಮಾತಾಡಬಹುದು ಅವಕಾಶ ಕೊಡಲ್ಲ, ನಿಮ್ಗೆ ಸಂದೇಶನೂ ಅಂಥದ್ದು ಕೊಡಲ್ಲ. ನೀವೊಂದು ದೇವರದ ಹೆಸರು ತೊಗೊಂಡು ಮುಸಲ್ಮಾನರ ಬಗ್ಗೆ ಕೆಟ್ಟ ಮಾತಾಡ್ತಿರತ್ತಂದ್ರೆ ನೀವು ಆ ದೇವರಿಗೆ ಫಾಲೋ ಮಾಡಲ್ಲ. ಯಾಕಂದ್ರೆ ಮೊದಲಿಂದ ಮಾತು ನಿಮ್ಮ ಹೇಳಿದ್ರೆ, ನೀವು JDS ಅಲ್ಲಿ ಇದ್ದಾಗ ನೀವು ಮುಸಲ್ಮಾನ್ ಇದ್ರು, ನೀವೇ ಅಂದಿದ್ದವರು ನಾವೊಂದು ಬಶೀರ್ ಅಹಮದ್ ಖಾನ್ ಅಂತ ಹೇಳಿ. ನೀವು ಅಂದೆಲ್ಲ ನಿಮ್ಮದು DNA ಟೆಸ್ಟ್ ಮಾಡ್ಬೇಕು. ನಿಮ್ಗೆ ಏನು ಸಿಟ್ಟಿದೆ, ಆದಿಲ್ ಶಾ ಕಡೆಯಿಂದ ನಿಮ್ಗೆ ಏನೂ ಸಿಗಬೇಕಾಗಿತ್ತು ಕಾಣ್ತದೆ, ಅದು ಸಿಗಲಿಲ್ಲ, ನಿಮ್ಗೆ ಅದರ ಸಿಟ್ಟಿದೆ. ಹ್ಯಾಂಗಲ್ಲಿ ಅವನು ನಿಜಾಮದ ಕಡೆಯಿಂದ ಅಲ್ಲಿ ಹೈದರಾಬಾದ್ MLA ಏನು ಸಿಗಲಿಲ್ಲಲ್ಲ, ಅವ ಮುಸಲ್ಮಾನ್ ಬಗ್ಗೆ ಹ್ಯಾಂಗೆ ಕೆಟ್ಟ ಮಾತಾಡ್ತಾನೆ, ಆ ಥರ ನೀವು ಇಲ್ಲಿ ಆದಿಲ್ ಶಾದ ಬಗ್ಗೆ ಏನೂ ತೊಗೋಬೇಕಾಗಿತ್ತು, ಏನು ವಿಚಾರ ಇತ್ತು ನಿಮ್ಮದು, ಅದು ನಿಮ್ಗೆ ಸಿಗಲಿಲ್ಲ. ನಮ್ಮ ಮಂದಿಯಲ್ಲಿ ಅದಕ್ಕೆ ಏನು ನಾಜಾಯ್ಜ್ ಅತ್ತಾರ, ಆ ಟೈಪ್ ನಿಮ್ದು DNA ಟೆಸ್ಟ್ ಮಾಡಬೇಕಾಗಿದೆ. ಅದು ಅಂದ್ರೆ ಗೊತ್ತಾಕೈತಿ. ನೀವು ಯಾಕಂದ್ರೆ ಪಾಕಿಸ್ತಾನ ಹೆಸರು ಇರಲಾರ್ದೆ ಮಾತಾಡೋದಿಲ್ಲ, ನೀವು ಮುಸಲ್ಮಾನರ ಹೆಸರು ತೊಗೊಳ್ಳಾರ್ದೆ ಮಾತಾಡೋದಿಲ್ಲ, ನಿಮ್ಮ ಧರ್ಮ ಬಗ್ಗೆ ಅಂದ್ರೆ ನಿಮ್ಗೆ ಮಾಹಿತಿನೇ ಇಲ್ಲ. ಯಾವ ದೇವರು ಏನದ, ಏನು ಲಿಟ್ರೇಚರ್ ಅದ, ಏನು ಅವ್ರು ತಾಲೀಮಾತ್ ಕೊಟ್ಟಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಪ್ರೊಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಹೇಳ್ಯಾರ ಅನ್ನೋದು ನಿಮ್ಗೆ ಗೊತ್ತದ. ಅಂದ್ರೆ ಗೊತ್ತಾಕೈತಿ ನಿಮ್ಮ DNA ಏನು ಹೇಳ್ತಾ ಇದೆ ಅನ್ನೋದು ಇಲ್ಲಿ ನಮಗೆ ಸ್ಪಷ್ಟವಾಗಿ ಕ್ಲಿಯರ್ ಇದೆ. ಆದರೂ ನಮ್ಮ ಡಿಪಾರ್ಟ್ಮೆಂಟ್ಗೆ
ಮತ್ತು ಸಿ ಎಂ ಸಿದ್ದರಾಮಯ್ಯ ಸಾಬ್ಗೆ ಒಂದು ಕಳಕಳಾಗಿ ವಿನಂತಿ, ಇವ್ರಿಗೆ ಇಮಿಡಿಯೇಟ್ ಆಗಿ ಇವ್ರ ಮೇಲೆ FIR ಫೈಲ್ ಮಾಡಬೇಕು, ಇವ್ರಿಗೆ ಅರೆಸ್ಟ್ ಮಾಡಬೇಕು, ಇವ್ರ ಮ್ಯಾಗೆ ಕಠಿಣವಾಗಿ ಕ್ರಮ ತಗೋಬೇಕಾಗಿತ್ತು ಒಂದು ವಿನಂತಿ. ಬಿಜೆಪಿ ಅವ್ರನ್ನ ಹೊರಗಡೆ ಹಾಕಿ ಉಚ್ಚಾಟನೆ ಮಾಡೋದು ಕೂಡ ಈ ತರದ ಒಂದು ಸ್ಟ್ರಾಟಜಿ ಬಳಕೆ ಮಾಡ್ತಾ ಇದ್ದಾರೆ. ಅದನ್ನ ಎಲ್ಲೂ ಒಂದ್ ಕಡೆ ಬಳಕೆ ಮಾಡ್ಕೊತಾ ಇದ್ದಾರೆ ಸರ್. ಇವ್ರು ಪರ್ಸ್ನಲ್ ಆಗಿ ಒಂದು ಏನಾರ ಬೇರೆ ಪಾರ್ಟಿ ಮಾಡೋ ಸಲುವಾಗಿರಾಗಲಿ, ಆದ್ರೆ ಮತ್ತೊಂದು ಸಲ ನಾ ವಾವಾಯಿ ತೊಗೊಂಡು ಮತ್ತು BJPಗೆ ಸೇರ್ಬೇಕಂತ ಹೇಳಿ ಆಗಲಿ, ಆದರೆ ಈ ವಿಚಾರಲ್ಲಿ ಇವರೇನು ವಾತಾವರಣ ಕೆಳಿಸೋಂಥ ಮಾತಾಡ್ತಾರೆ. ಆದರೆ ನಾ ಹೇಳ್ತೀನಿ, ಇವರು ಒಂದು BJP ಪಾರ್ಟಿಯಲ್ಲಿ ಸೆಂಟ್ರಲ್ ಮಿನಿಸ್ಟರ್, ಎಕ್ಸ್ ಸೆಂಟ್ರಲ್ ಮಿನಿಸ್ಟರ್ ಇವರು. ಅಂಥ ಪಾರ್ಟಿ, ಅಂಥ ಮಿನಿಸ್ಟರ್, ಅಂಥ ಸೀನಿಯರ್ ಲೀಡರ್ ಆಗಿ ಒಂದು ಪಾರ್ಟಿಯಲ್ಲಿ ತಂದ ಮಾನ ಮರ್ಯಾದೆಯನ್ನು ಉಳಿಸ್ಲಾಕಾಗಿಲ್ಲ. ಇವ್ರು ತಂದು ರಾಜಕೀಯನ ಉಳಿಸ್ಕೋತಾರೆ. ಇವ್ನು ಪಾರ್ಟಿ ಮಾಡಿದ್ದು ಇನ್ನು ಮುಂದೆ ಪಾರ್ಟಿ ಮಾಡಿದ್ರು ಪಾರ್ಟಿಯನ್ನು ಉಳಿಸ್ಕೋತಾರೆ. ಇವರಲ್ಲಿ ದಮ್ ಇದ್ದರೆ ಈಗ ರಿಸೈನ್ ಮಾಡಿ, ಇವರಲ್ಲಿ ದಮ್ ಇದ್ದರೆ ಈಗ ರಿಸೈನ್ ಮಾಡಲಿ, ನಿಂದಿರಲಿ. ಯಾವ ಬಂದು ನಿಮಗೆ ಓಟ್ ಹಾಕ್ತಾರೆ, ಯಾರು ನಿಮಗೆ ಗೆದ್ದಿಸ್ತಾರ ಅನ್ನೋದು ಗೊತ್ತದ. ಪಾರ್ಟಿ ಓಟಿಗೆ ನೀವು ಗೆದ್ದಿಸ್ ಬಂದು ನೀವು ಕಾಲರ್ ಟೈಟ್ ಮಾಡ್ತಿರತ್ತಂದ್ರೆ ನಾಚಿಕೆ ಬರ್ಬೇಕು ನಿಮ್ಗೆ. ಬಿಜಾಪುರಲ್ಲಿ ಈಗ ರಿಸೈನ್ ಕೊಡ್ರಿ, ನಿಮ್ಮಲ್ಲಿ ದಮ್ ಇದ್ರೆ, ಅಷ್ಟು ತಾಕತ್ತಿದ್ರೆ, ನಿಮ್ಗೆ ಅಷ್ಟು ಭರವಸೆ ಇದ್ರೆ, ನಿಮ್ಮ ವೋಟರ್ಸ್ ಮ್ಯಾಗೆ ಅಷ್ಟು ಭರವಸೆ ಇತ್ತಂದ್ರೆ ಯಾರು ಹಾಕಲ್ರಿ, ಯಾರು ನಿಮ್ಮ ಹಿಂದೆ ಬರಲ್ಲ. ಸುಮ್ಮ ಚೀಟಿ ಹೊಡ್ಯಾಕೆ ಚಪ್ಪಾಳಿ ಹೊಡ್ಯಾಕೆ ಬಂದಿರ್ತಾರೆ ಅವರು. ಅವ್ರದ್ದು ನೀವು ಏನು ಮಾತಾಡ್ತೀರ ಅನ್ನೋದು ಗೊತ್ತಿರೋದಿಲ್ಲ. ನೀವು ಒದರಾಡ್ದಾಗಟ್ಟೆ ಚೀಟಿ ಹೊಡಿತಾರೆ ಅವರು. ಓಟ್ನು ಕೂಡ ಇಲ್ಲ ಅವ್ರದ್ದು. ಅಂಥ ಮಂದಿ ಬಂದು ನಿಂತಿರ್ತಾರಲ್ಲಿ. ನೀವು ಅಂಥ ಮಂದಿಗೆ ತೊಗೊಂಡೇನದ ಮಿಸ್ಗೈಡ್ ಮಾಡಾಕತ್ತೀರಿ ಇದಕ್ಕೆ, ರಾಜ್ಯಕ್ಕೆ. ನೀವು ಆ ಮಂದಿಗೆ ತೊಗೊಂಡು ಓಟ್ ಹಾಕಿಸಿ ಬಿಜಾಪುರಲ್ಲಿ ರಿಸೈನ್ ಮಾಡಿ ದಮ್ ಇದ್ರೆ ಗದ್ದು ಬಂದ್ರಿ ನೋಡೋಣ. ಹೌದತ್ತೀನಿ ನಾನು. ಸರ್, ನಮ್ದು ಒಂದೇ ರಿಕ್ವೆಸ್ಟ್, ಒಂದು ಡಿಪಾರ್ಟ್ಮೆಂಟ್ದವರಿಗೆ, CM ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಮುಸಲ್ಮಾನ್ ಸಮಾಜರಿಗೂ ಕೂಡ ಇಂಥ ಹೇಳಿಕೆ ಕೊಟ್ಟರು ನಾವು ಗಪ್ಪಾಗಿ ಸೈಲೆಂಟಾಗಿ ಕೂತ್ರೆ ಇದು ಮಾತು ಮುಂದೆ ಬೆಳ್ಕೋತೇ ಹೋಗ್ತೈತಿ. ಇದು ಇವರು ಟಿಪ್ಪು ಸುಲ್ತಾನ್ಗೆ ಬಿಟ್ಟರು, ಔರಂಗಜೇಬ್ಗೆ ಬಿಟ್ಟರು, ಈಗ ಪ್ರೊಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ ಬಂದಿದ್ದಾರೆ ಇವರು. ಈ ಮಾತವನ್ನು, ಈ ನಮ್ಮ ಧರ್ಮಕ್ಕೆ ಇವರು ಇಂಥದ್ದು ಮಾತಕ್ಕೆ ನಾವು ಅಗ್ರಿ ಆಗೋದಿಲ್ಲ ಮತ್ತು ನಾವು ಇದಕ್ಕೆ ಒಪ್ಪೋದಿಲ್ಲ. ಈ ಇಮಿಡಿಯೇಟ್ ಆಗಿ CM ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿಪಾರ್ಟ್ಮೆಂಟ್ದವರು ಆ್ಯಕ್ಷನ್ ತಗೋಬೇಕು. ನೀವು ಏನಾದರೂ ಇಲ್ಲಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಿರೋ, FIR ಮಾಡ್ತಿರೋ, ಏನು ಕಾನೂನಾತ್ಮಕ ಏನಾದರೂ ಅದು ಹುಬ್ಳಿಯಲ್ಲಿ ನಾವು ಕಂಪ್ಲೇಂಟ್ ಮಾಡಾಕತ್ತೀವಿ ಸರ್. FIR ಸಲುವಾಗಿ ನಾವು ಪ್ರೆಷರ್ ಹಾಕಾಕತ್ತೀವಿ. ಮತ್ತು ಇಲ್ಲಿನೂ ಕೂಡ ನಾವು ಪ್ರೊಟೆಸ್ಟ್ ಮಾಡಿ ಇವ್ರ ಮೇಲೆ ಇಲ್ಲಿಂದ ಒಂದು ಕಂಪ್ಲೇಂಟ್ ಕೊಟ್ಟು FIR ಮಾಡಿಸೋದು ನಾವು ಟ್ರೈ ಮಾಡಾಕತ್ತೀವಿ. जुड़े रहिएगा आपके अपने चैनल बीजापुर समय के साथ।